ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಏನು ಹೊಸ ವರ್ಷ ಆದಂತಹ ಯುಗಾದಿ ಹಬ್ಬ ಸಿಹಿ ಬೆಲ್ಲ ತಿನ್ಕೊಂಡು ನಿಮ್ಮ ಬಾಳಲ್ಲಿ ಸಿಹಿನೇ ಬರಲಿ, ಅಂದರೆ ಸಂತೋಷನೇ ಬರಲಿ, ದುಃಖ ಎಲ್ಲ ದೂರ ಆಗಲಿ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನಮ್ಮ 1,00,000 ವಸತಿ ಯೋಜನೆಯ ಫಲಾನುಭವಿಗಳಿಗೂ ಮತ್ತು ನೋಡುವಂಥ ವೀಕ್ಷಕರಿಗೂ ಎಲ್ಲರಿಗೂ ಸಹ ನನ್ನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ವಿಡಿಯೋ ಶುರು ಮಾಡೋಣ. ಫ್ರೆಂಡ್, ಇದು 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರು. 1 BHK ಫ್ಲ್ಯಾಟು ನಮಗೆ ಯಾವಾಗ ಕೊಡ್ತಾಯಿದ್ದಾರೆ? ಸುಮಾರು ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಸಾಕಷ್ಟು ಮಾಹಿತಿ ಕೊಡಿ ಸರ್, ನಮಗೆ ಗೊಂದಲ ಆಗ್ತಾಯಿದೆ. ಅಮೌಂಟ್ ಕಟ್ಟಿ ಯಾವಾಗ ಕೊಡ್ತಾರೆ ಸರ್ಕಾರ ಅನ್ನೋದು ಡಿಸೈಡ್ ಇನ್ನೂ ಮಾಡಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಅಂತ ಕಮೆಂಟಲ್ಲಿ ಕೇಳ್ತಾಯಿದ್ದೆ. ಫ್ರೆಂಡ್, ನಿಮಗೆ ತಿಳಿಸೋದಿಷ್ಟೇ, 1,00,000 ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ 1 BHK ಫ್ಲ್ಯಾಟು ಸದ್ಯದಲ್ಲಿ ಪುರಾಂತದಲ್ಲಿ ಸಾಕಷ್ಟುಗಳು ಇದ್ದಾವೆ. ಕುಟ್ನಳ್ಳಿ ಆಗಿರ್ಬೋದು, ಕೆಂಚಪುರ ಆಗಿರ್ಬೋದು, ಇನ್ನು ಕುಟ್ನಳ್ಳಿ ಅವೆಲ್ಲ ಲೋನ್ ಪ್ರೊಸೆಸ್ ಎಲ್ಲ ನಡೆದಿದೆ. ಆದಷ್ಟು ಲೋನ್ ಮೇಳನೂ ನಡೆಸ್ತಾ ಇದ್ದಾರೆ. ನಿಮಗೆ ಇನ್ನೊಂದು ವಿಷಯ ನಿಮಗೆ ತಿಳಿಸ್ತೀನಿ. ಆ ಲೋನ್ ಮೇಳ ಈಗ ಏನು ನಡೀತಾ ಇದೋ, ಅಂತಿಮವಾಗಿ ಲೋನ್ ಮಾಡಿಸ್ಕೊಂಡು ಇಲ್ದಂಥವ್ರು ಲೋನ್ ಮಾಡಿಸ್ಕೊಂಡಿಲ್ಲ ಅಂದರೆ ಅದಾಗಿ ಡಿಲೀಟ್ ಆಗುತ್ತೆ ಅಂತಲೂ ಇಲ್ಲಿ ಮೆಸೇಜ್ಗಳು ಬರ್ತಾಯಿದ್ದಾವೆ. ನೋಡಿ, ನಿಮಗೇನಾರ ಲೋನ್ ಮಾಡಿಸ್ಕೊಂಡಿದ್ದಂಥವ್ರು ಸಾಲದ ಮೇಳ ನಡೀತಾ ಇದ್ದಾವೆ. ಇನ್ನೂ ಸುಮಾರು ನಡೆಯುತ್ತೆ. ಕೆಂಚಂಪುರ ಆಗಿರ್ಬೋದು, ಇನ್ನೂ ಸಾಲದ ಮೇಳಗಳು ನಡೀತಾ ಇದ್ದಾವೆ. ಆದಷ್ಟು ಸಾಲದ ಮೇಳದಲ್ಲಿ ಲೋನ್ಗಳು ಮಾಡಿಸ್ಕೊಂಡಿರೋ ಅಂಥವ್ರು ಲೋನ್ ಮಾಡಿಸ್ಲಿ. ಯಾಕೆಂದರೆ ಆಟೋಮೆಟಿಕ್ಕಾಗಿ ನಾವು ಡಿಲೀಟ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೆ ಮೆಸೇಜ್ ಇಲ್ಲದೇ ಡಿಲೀಟ್ ಆದರೂ ಆಗ್ಬೋದು ಫ್ಲ್ಯಾಟ್ಗಳು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಲೋನ್ ಮಾಡಿಸ್ಕೊಂಡಿರೋರು ಲೋನ್ ಮಾಡಿಸ್ಕೊಳ್ಳಿ. 1 BHK ಫ್ಲ್ಯಾಟು ನಿಮ್ಮ ಸ್ವಂತ ಮನೆ ನೀವು ಪಡ್ಕೊಳ್ಳಿ ಅಂತ ನಾವು ತಿಳಿಸ್ತೀವಿ. ಯಾಕೆಂದರೆ ಇನ್ನೂ ಸಾಕಷ್ಟು ಕಡೆ ಇಲ್ಲಿ ಮನೆಗಳು ನಿಂತಿದ್ದಾವೆ. ನಾವು ಸರ್ಕಾರ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ, ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸ್ತಾ ಇದೆ. ಆದರೆ ನಿಖರವಾದ ದಿನಾಂಕ ಇವರು ಸ್ಪಷ್ಟವಾಗಿ ಮಾಹಿತಿ ಕೊಡ್ತಿಲ್ಲ ಸರ್ಕಾರ. ಇನ್ನೊಂದು ವಿಷಯ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೀ, ಈಗ ಎಲ್ಲ ನಿಂತಿರೋವಂಥವು ಯಾವುದೇ ಆಗಿರಲಿ, ಬುಡೈನಪಾಳ್ಯ ಆಗಿರ್ಬೋದು, ಗಣಿಗಳ್ಳಿ ಆಗಿರ್ಬೋದು, ಬಿಳಿಜಾಜಿ ಆಗಿರ್ಬೋದು, ಕೆಸನಹಳ್ಳಿ ಆಗಿರ್ಬೋದು, ಇನ್ನೂ ಚಿನ್ಕುರ್ಚಿ ಆಗಿರ್ಬೋದು, ಕಡಕೆನಹಳ್ಳಿ ಆಗಿರ್ಬೋದು, ಗೊಳ್ಳಳ್ಳಿ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಏನು 1,00,000 ವಸತಿ ಯೋಜನೆಗಳು ಅಲ್ಲಲ್ಲೇ ಕೆಲಸ ಅಂತಲೇ ನಿಂತಿರೋಂಥವಾಗಿರ್ಬೋದು, ಅಥವಾ ಇನ್ನೂ ನಡೀತಾ ಇರೋ ಸ್ಲೋ ಮಟ್ಟದಲ್ಲಿ ನಡೀತಾ ಇರೋವಂಥ ಕೆಲಸಗಳಾಗಿರ್ಬೋದು. ಇದ್ರ ಬಗ್ಗೆ ಜನಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಇಲ್ಲಿ ಸರ್ಕಾರ ಏನು ತಿಳಿಸ್ತಾ ಇದೆ, ಒಂದೇ ಮಾತು ಅವ್ರು ತಿಳಿಸ್ತಾ ಇರೋದು, ನೀವು ನೋಡಿ, ನಾವು ಕೊಟ್ಟಾಗ ನೀವು ತಗೊಳ್ಳಿ. ನಾವು ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಆದಷ್ಟು ನಾವು ರೆಡಿ ಮಾಡಿ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ. ಅಂದರೆ ನಿಮಗೆ ಹೇಳೋದಿಷ್ಟೇ, ಸರ್ಕಾರ ನಾವು ಕೊಡ್ತೀವಿ, ಕೆಲಸ ಶುರು ಮಾಡ್ತೀವಿ, ಕೆಲಸ ಶುರು ಮಾಡಿ ಫಿನಿಶಿಂಗ್ ಮಾಡಿಕೊಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ಆದರೆ ನಿಖರವಾದಂತಹ ದಿನಾಂಕ ಯಾವುದೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಈಗ ನೀವು ಒಂದು ರಾಜಧಾನಿ ವಸತಿ ನಿಗಮಕ್ಕೆ ಹೋಗಿ ಸಾಕಷ್ಟು ಜನ ಪ್ಲೇಗಳು ಹೋರಾಡಿದ್ರು ಇಲ್ಲಿ ಸರ್ಕಾರ ನಾವು ಕೊಡ್ತೀವಿ ಅಂತ ತಿಳಿಸುತ್ತೆ. ಬಟ್ ಅದೇ ಥರನೇ ಇಲ್ಲಿ ನಿಧಾನಗತಿಯಲ್ಲೇ ಇದೆ. ಕಾದು ನೋಡಬೇಕು. ಇವಕ್ಕೆಲ್ಲ ಮುಖ್ಯ ಕಾರಣ ಪಂಚ ಯೋಜನೆಗಳು ಏನಿದಾವೆ, ಗ್ಯಾರಂಟಿ ಯೋಜನೆಗಳಿಗೆ ಅಷ್ಟು ಹಣಗಳು ಹೋಗ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು, ನೋಡಬೇಕು. ಮುಂದಿನ 26 ಎಂಡಿಂಗಲ್ಲಿ ನಾವೆಲ್ಲ 1,00,000 ವಸತಿ ಯೋಜನೆಗಳೆಲ್ಲ ನಾವು ಕಂಪ್ಲೀಟಾಗಿ ನಾವು ಮುಗಿಸ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೀನಿ, ನಾನು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ವಸತಿ ಸಚಿವರೇ ತಿಳಿಸಿದ್ದಾರೆ, ವಿಧಾನಸಭಾ ಕಲಾಪದಲ್ಲಿ ಸಾಕಷ್ಟು ಸರಿ ತಿಳಿಸಿದ್ದಾರೆ. ಏನು ಬೆಂಗಳೂರಿನಲ್ಲಿರುವಂಥ 1,00,000 ವಸತಿ ಯೋಜನೆಗಳು ಎಲ್ಲ 26 ಎಂಡಿಂಗ್ಗಳಿಗೆ ನಾವು ಕ್ಲೋಸ್ ಮಾಡಿಕೊಡ್ತೀವಿ ಅಂತ. ಅದು ಇಲ್ಲಿ ಸದ್ಯಕ್ಕೆ ಕೆಲಸ ಶುರು ಮಾಡಿದ್ರು ಸಾಕಷ್ಟು ಕಡೆ 1 ವರ್ಷ ಆಗ್ತೈತಿ, ಇನ್ನೊಂದು ಕಡೆ ಕೆಲವು ಕಡೆ 2 ವರ್ಷ ಆಗುತ್ತೆ. ಆ ಥರ ಇದ್ದಾವೆ ಇಲ್ಲಿ ಪೊಸಿಷನಲ್ಲಿ. ಇಲ್ಲಿ ಕಾದು ನೋಡಬೇಕು. ಇಲ್ಲಿ ಎಲ್ಲ ಹಣ ಕಟ್ಟಿ ಕುಂತಿದ್ದಾರೆ. ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರು ಈ ಕಡೆ ಗಮನ ಹರಿಸ್ಬೇಕು. ಸ್ಲಮ್ ಬೋರ್ಡ್ಗಳಿಗೆ ಈ ಥರ ವಸತಿ ಸಚಿವ ಜಮೀರ್ ಅಹ್ಮದ್ ಆದಷ್ಟು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮಗೂ ಒಂದು ಸ್ವಲ್ಪ ಸಹಾಯಧನ ಮಾಡಿ 1,00,000 ರೂಪಾಯಿ 12,153 ಜನಕ್ಕೆ ಕಮ್ಮಿ ಮಾಡಿದ್ದಾರೆ ಅಂತಲೇ ಹೇಳೋದು. ಫ್ರೆಂಡ್, ಈಗ ಸದ್ಯಕ್ಕೆ ಜನ ಕಾತರದಿಂದ ಕಾಯ್ತಿರೋದು ಫ್ಲ್ಯಾಟು ರೆಡಿ ಮಾಡಿ ಯಾವಾಗ ಕೊಡ್ತಾರೆ ಅಂತ. ರೆಡಿ ಇರೋವು 90% 80% ಇದ್ದಾವೆ, ಅವ್ರು ರೆಡಿ ಮಾಡಿ ಕೊಡ್ತಾರೆ. ಅವೆಲ್ಲ ಗ್ಯಾರಂಟಿಗಳು ಇರ್ತವೆ. 1 ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು. ಬಟ್ ಇಲ್ಲಿ ಕೆಲಸ ನಿಂತಿರೋವು ಕೆಲಸ ಶುರು ಮಾಡೋದು ಯಾವಾಗ ಅನ್ನೋದು ಯತ್ನ ಪ್ರಶ್ನೆ ಆಗಿದೆ. ಸರ್ಕಾರ ಅಲ್ಲಿ ಹೋಗಿ ಕೇಳಿದಾಗ ನಾವು ಕೊಡ್ತೀವಿ, ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದೆ. ಯಾವುದೇ ರೀತಿ ನಿಖರವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಅಂತ ನಿಮಗೆ ವಿಷಯ ತಿಳಿಸ್ತೀನಿ. ಇಷ್ಟು ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೆ ಹೊಸ ವರ್ಷ ಅಂತೀನಿ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹೊಸ ವರ್ಷನೇ ನಮಗೆ ಹಿಂದೂಗಳ ಪ್ರಕಾರ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ. ನಮಸ್ಕಾರ.